ಬೀದರ್ ಜಿಲ್ಲೆಯ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಇದೇ ಸಚಿನ್ ಆತ್ಮಹತ್ಯೆಯ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿಗೂ ಕೂಡ ವೇದಿಕೆಯಾಗಿದೆ. ಮತ್ತೊಂದು ಕಡೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಒಂದು ರೀತಿ ಹೊಸ ತಲೆನೋವನ್ನು ಕೂಡ ಈ ಆತ್ಮಹತ್ಯೆಯ ವಿಚಾರ ತಂದಿಟ್ಟಿರುವಂಥದ್ದು. ಹಾಗಾದರೆ ಸಚಿನ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ರಾಜಕೀಯ ಕೆಸರರ ಚಾಟಕ್ಕೆ ವೇದಿಕೆ ಆಯ್ತಾ ಸಚಿನ್ ಸೂಸೈಡ್ ಕೇಸ್. ಸಾವಿನ ಮನೆಗೆ ಜನಪ್ರತಿನಿಧಿಗಳ ಭೇಟಿ, ಪರಸ್ಪರ ವಾಗ್ದಾಳಿ. ಸಚಿವ ಖಂಡ್ರೆ ಬಿವೈವಿ ಎದುರು ನ್ಯಾಯಕ್ಕಾಗಿ ಕುಟುಂಬಸ್ಥರ ಅಳಲು. ಬೀದರ್ನ ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣ ಬಿಜೆಪಿ ಕಾಂಗ್ರೆಸ್ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾದಂತಿದೆ. 7 ಪುಟಗಳ ಡೆತ್ ನೋಟ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ ಸೇರಿ 8 ಮಂದಿಯ ಹೆಸರು ಬರೆದಿದ್ದ ಸಚಿನ್ ಪಾಂಚಾಳ, ರಾಜು ಕುಪನೂರ ಮತ್ತು ಗ್ಯಾಂಗ್ ಬಿಜೆಪಿಯ 3 ಮುಖಂಡರು ಹಾಗೂ ಆಂದೋಲ ಶ್ರೀಗಳ ಕೊಲೆಗೂ ಸಂಚು ರೂಪಿಸಿದ್ದಾರೆ ಎಂದು ಉಲ್ಲೇಖಿಸಿ ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಹೀಗಾಗಿ ಅಲರ್ಟ್ ಆದ ಬಿಜೆಪಿ ನಾಯಕರು ಮೃತನ ಮನೆಗೆ ಆಗಮಿಸಿ ಸಾಂತ್ವನ ಹೇಳಿದ್ದರು. ಇದರಿಂದ ಎಚ್ಚೆತ್ತ ಸಚಿವ ಈಶ್ವರ್ ಖಂಡ್ರೆ ಮೃತ ಸಚಿನ್ ಪಾಂಚಾಳ ಮನೆಗೆ ಭೇಟಿ ನೀಡಿ ಸಚಿನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. 10 ಲಕ್ಷ ಪರಿಹಾರ ಘೋಷಿಸಿದ್ರು. ಪರಿಹಾರ ಬೇಡ ಎಂದು ಸಚಿನ್ ಕುಟುಂಬಸ್ಥರು ನಿರಾಕರಿಸಿದ್ರು. ಎಸ್ಪಿ ನೋಡುತ್ತಲೇ ಸಚಿನ್ ಕುಟುಂಬಸ್ಥರ ಆಕ್ರೋಶ. ಇನ್ನು ಸಚಿವ ಈಶ್ವರ್ ಖಂಡ್ರೆ ಜೊತೆಗೆ ಆಗಮಿಸಿದ್ದ ಪೊಲೀಸರನ್ನ ಕಂಡು ಸಚಿನ್ ಕುಟುಂಬಸ್ಥರು ಆಕ್ರೋಶಗೊಂಡರು. ಇದರಿಂದ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ಮನೆಯಿಂದ ಹೊರ ನಡೆದರು. ಬಳಿಕ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಸಚಿನ್ ಸಾವಿಗೆ ಕಾರಣ ಯಾರೇ ಆಗಿದ್ರು ಅವರನ್ನು ಬಿಡುವ ಮಾತೇ ಇಲ್ಲ. ನಿಷ್ಪಕ್ಷಪಾತ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಚಿನ್ ಕುಟುಂಬಸ್ಥರಿಗೆ ಭರವಸೆ ನೀಡಿದ್ರು. ಇದೇ ವೇಳೆ ಬಿಜೆಪಿ ವಿರುದ್ಧ ಹರಿಹಾಯ್ದ ಖಂಡ್ರೆ, ಬಿಜೆಪಿ ಎಲ್ಲದರಲ್ಲೂ ರಾಜಕೀಯ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ಯಾವ ಅಧಿಕಾರಿ ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ನಿರ್ಲಕ್ಷ್ಯ ಮಾಡಿದ್ದು ಸಾಬೀತಾದರೆ ಅವ್ರ ಮೇಲೆ ಕ್ರಮ ಆಗ್ತದೆ. ಆ ಡೆತ್ ನೋಟಲ್ಲಿ ಏನೇನಿದೆ ಅವೆಲ್ಲದ್ರ ಬಗ್ಗೆ ತನಿಖೆ ಆಗ್ತದೆ. ನೋಡಿ, ಈಗ ಸುಳ್ಳು ಆರೋಪ ಮಾಡೋದ್ರಲ್ಲಿ ಅವರೆಲ್ಲ ನಿಸ್ಸೀಮರಾಗಿದ್ದಾರೆ. ಇದು ಪಾರದರ್ಶಕವಾಗಿದೆ. ಪಾರದರ್ಶಕ ತನಿಖೆ ಆಗ್ತದೆ. ಯಾವುದೇ ಸಾಕ್ಷ್ಯ ನಾಶ ಮಾಡುವಂತ ಪ್ರಶ್ನೆ ಉದ್ಭವ ಆಗುತ್ತೆ. ಸಚಿವ ಈಶ್ವರ್ ಖಂಡ್ರೆ ಭೇಟಿ ಬಳಿಕ ಮೃತ ಸಚಿನ್ ನಿವಾಸಕ್ಕೆ ರಾಜ್ಯ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಕಟ್ಟಿತೋಗಾಂವ್ ಗ್ರಾಮದ ನಿವಾಸಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ರು. ಈ ವೇಳೆ ಬಿಜೆಪಿ ನಿಯೋಗದ 5 ಲಕ್ಷ ಪರಿಹಾರ ತಿರಸ್ಕರಿಸಿದ ಸಚಿನ್ ಕುಟುಂಬಸ್ಥರು ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಒತ್ತಾಯಿಸಿದ್ರು. ಬಳಿಕ ಮಾತಾಡಿದ ಬಿವೈ ವಿಜಯೇಂದ್ರ, ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿದ್ದು ಪ್ರಕರಣ ಸಿಬಿಐ ತನಿಖೆಗೆ ನೀಡಬೇಕು. ಪ್ರಿಯಾಂಕ್ ಖರ್ಗೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಲು ಸಿದ್ಧರಾಗುವಂತೆ ಎಚ್ಚರಿಸಿದ್ರು. ಇನ್ನು ಛಲವಾದಿ ನಾರಾಯಣಸ್ವಾಮಿ, ಪ್ರಿಯಾಂಕ್ ಖರ್ಗೆ ಅಲ್ಲ, ಅವರು ಸುಪಾರಿ ಪ್ರಿಯಾಂಕ್ ಖರ್ಗೆ ಎಂದು ಕಿಡಿಕಾರಿದ್ರು. ಪ್ರಿಯಾಂಕ ಖರ್ಗೆ ಅವರು ಕಿಂಚಿತ್ತಾದ್ರೂ ಮನುಷ್ಯತ್ವ ಇದ್ರೆ ನಿಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ತನಿಖೆ ಎದುರಿಸಕ್ಕೆ ನೀವು ಸಿದ್ಧರಾಗಿ. ಇಲ್ಲಿ ಯಾವುದೇ ಪೊಲೀಸ್ ತನಿಖೆ, ಸಿಐಡಿ ಯಾವುದೇ ತನಿಖೆ ಕೂಡ ಇದರಿಂದ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸಿಬಿಐ ತನಿಖೆನೇ ಆಗ್ಬೇಕು. ಇನ್ ಯಾವುದೇ ತನಿಖೆ ಸಾಧ್ಯ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಪೊಲೀಸ್ ಸ್ಟೇಷನ್ ಏನಾಗಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಚೇರಿ ಆಗಿದೆ. ಸರ್ಕಾರದಲ್ಲಿ ಇರತಕ್ಕಂತ ಮಂತ್ರಿಗಳಿಗೆ ಅಧಿಕಾರದ ಅಹಂ ಹೆಚ್ಚಾಗಿ ಅವರ ಅಟ್ಟಹಾಸ ಮಿತಿ ಮೀರಿದೆ. ಯಾಕೆ ಅವರು FIR ಮಾಡಿಲ್ಲ ಅನ್ನೋದು ಇಲ್ಲಿ ತಿಳ್ಕೋಬೇಕು ನಾವು. ಅದು ಓದಿದ ಮೇಲೆ ಗೊತ್ತಾಯ್ತು ಅದರ ಸಾಂದ್ರತೆ ಎಷ್ಟಿದೆ. ಇದರಲ್ಲಿ ಅರ್ಥ ಒಂದು, ಸುಪಾರಿ ಕಿಲ್ಲರ್ಗಳ ಹೆಸರು ಬಂತು, ಒಬ್ಬ ಶಾಸಕರು, ಸ್ವಾಮೀಜಿ ಮತ್ತೆ ಮುಖಂಡರ ಹೆಸರು ಬಂತು. ಇದೆಲ್ಲಕ್ಕಿಂತ ಹೆಚ್ಚಿಗೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಬಂತು. ಒಟ್ಟಿನಲ್ಲಿ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜ್ಯಾದ್ಯಂತ ಸಂಚಲನ ಮೂಡಿಸುತ್ತಿದ್ದು ಕಾಂಗ್ರೆಸ್ ಬಿಜೆಪಿ ನಡುವಿನ ವಾಕ್ಸಮರಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರು ಪ್ರಕರಣವನ್ನು ಸಿಬಿಐಗೆ ನೀಡಬೇಕು ಎಂದು ಆಗ್ರಹಿಸಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ತಲೆದಂಡವಾಗುತ್ತಾ ಎಂದು ಕಾದು ನೋಡಬೇಕಿದೆ. ಆಸಿಫ್ ಜೊತೆ ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.